ಮೈಸೂರು ಅಂದ ತಕ್ಷಣ ನೆನಪಾಗೋದೆ ಅರಮನೆ, ಅರಮನೆ ಅಂದ ತಕ್ಷಣನೇ ದಸರಾ, ದಸರಾ ಅಂದ ತಕ್ಷಣನೇ ಅಂಬಾರಿ. ಸತತವಾಗಿ 8 ಬಾರಿ ಅಂಬಾರಿಯನ್ನ ಹೊತ್ತು ಜಗದ್ವಿಖ್ಯಾತಿಯಾದಂತಹ ದಸರೆಗೆ ಮೆರುಗನ್ನು ಕೊಟ್ಟಿದ್ದ ಅರ್ಜುನ ಎಂಬ ಆನೆಯನ್ನ ನಾನಿವತ್ತು ಸ್ಮರಿಸ್ಕೊಳ್ಳೋಣ ಅನ್ಕೊಂಡಿದ್ದೀನಿ. ಚೇರಾಗಡಿ ಮುತ್ತಿದಾಗ ಕುಂದ ಕನ್ನಡದ ಕಪ್ಪು ಮಣ್ಣಿನವನು, ವಜ್ರ ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿ ಕಲೆ ಬಿತ್ತಿ ಹೋದ ವಂಶಾದವನು. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವ ಸುತ್ತಿನ ಕಾಟೆ ಕಸ್ತಿಗೆ ನಿಂತ ಗರಡಿ ಮನೆ ನಾಯಕ, 6,000ದಂದು ಬಂದರು ಬಿಡನು ಅವಲಿನ ಕಾಯಕ. ಜನ ಜಾಸ್ತಿ ಇರೋ ರಸ್ತೆಯಲ್ಲಿ ಹೊಸದಾಗಿ ಬಂದಿರೋ ಅಂಗಡಿಗಳು, ಅಲ್ಲಿ ಓಡಾಡೋ ಗಿರಾಕಿಗಳು, ಪಕ್ಕದಲ್ಲಿರೋ ಮನೆಗಳಲ್ಲಿ ಈಗ ಬಾಡಿಗೆಗೆ ಸೇರಿರೋ ಜನರು, ತುಂಬಾ ದಿನದಿಂದ ಕೆಟ್ಟ ನಿಂತಿರೋ ಗಾಡಿಗಳು, ಖಾಲಿ ಟ್ಯಾಕ್ಸಿಗಳು, ಅಲ್ಲಿರೋ ಪ್ರತಿಯೊಬ್ರು ಒಂದ್ ಕಡೆ ಬರ್ತಿರೋ ಒಂದು ಫೋಟೋ ಇದೆಯಾ? ಅರ್ಜುನ. ದ್ರೋಣನ ಮರಣದ ನಂತರ ಒಮ್ಮೆ ಅಂಬಾರಿ ಹೊತ್ತಿದ್ದ ಅರ್ಜುನನ ಗುಣದ ಬಗ್ಗೆ ಸಾಕಷ್ಟು ಟೀಕೆಗಳು ಬಂದಿತ್ತು. ಆದರೂ ಬಲರಾಮನಿಗೆ ವಯಸ್ಸಾದ ಕಾರಣ ಅಂಬಾರಿ ಹೊರುವ ಜವಾಬ್ದಾರಿ ಅರ್ಜುನನಿಗೆ ನೀಡಲಾಗಿತ್ತು. ಅರ್ಜುನ ಬರೋಬ್ಬರಿ 5,250 ಕೆಜಿ ತೂಕವನ್ನ ಹೊತ್ತುವ ಮೂಲಕ ತಂಡದ ಎಲ್ಲಾ ಆನೆಗಳಿಗಿಂತಲೂ ಬಲಿಷ್ಠನಾಗಿದ್ದ. ಇದು ನಮ್ಮ ಕರ್ನಾಟಕದ ಹೆಮ್ಮೆ. ಈ ಬಾರಿ ಅರ್ಜುನ ನೇತೃತ್ವದಲ್ಲಿ ಜಂಬೂ ಸವಾರಿ ನೆರವೇರಲಿದೆ.
ಅರ್ಜುನ ಒಂದು ಕಾಡಾನೆಯೊಂದಿಗೆ ಹೋರಾಡುವಾಗ ಗಾಯಗೊಂಡು ವೀರ ಮರಣ ಹೊಂದಿದ್ದಾನೆ. 2012ರಿಂದ 2019ರವರೆಗೆ ಸತತ 8 ಬಾರಿ ನಾಡದೇವಿ ಚಾಮುಂಡಿಯ ಅಂಬಾರಿಯನ್ನು ಹೊತ್ತು ಮೈಸೂರು ದಸರೆಯ ವೈಭವವನ್ನು ಜಗತ್ತಿನಾದ್ಯಂತ ಸಾರಿ ಕಣ್ಮರೆಯಾದ ಬಲಭೀಮ ಗಜನೆ, ಓ ಅರ್ಜುನನೇ, ನಿನಗೆ ನಮ್ಮ ನಮನ. ಕಾಡಲ್ಲಿ ಮದ ಏರಿರೋ ಪುಂಡಾಟಿಕೆ ಆನೆಗಳ ಪಾಲಿಗೆ ಹಿಂಗನ್ಸ್ಕೊಂಡಿದ್ದ ಅರ್ಜುನ ನಮ್ಮನ್ನೆಲ್ಲ ಬಿಟ್ಟೋಗಿರ್ಬೋದು. ಆದ್ರೆ ಅವನ ಇನ್ನೊಬ್ಬ ಸಹೋದರ, ಅವನ ಸ್ವರೂಪ ಗಜಗಾಂಭೀರ್ಯದ ಗಜಕೇಸರಿ ಒಂಟಿ ಸಲ್ಗ ನಮ್ ಜೊತೆನೇ ಇದ್ದಾನೆ, ಅಭಿಮನ್ಯು.